ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಗುರುಪೂರ್ಣಿಮೆಯ ಹಿನ್ನೆಲೆ ನಗರದ ಶಿರಡಿ ಸಾಯಿಬಾಬಾ ದೇವಸ್ಥಾನಗಳಲ್ಲಿ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಮಲ್ಲೇಶ್ವರಂ, ಜಯನಗರ, ಜೆಪಿ ನಗರ, ಆರ್ಟಿ ನಗರದ ಸಾಯಿಬಾಬಾ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಹಾಗೂ ಅಲಂಕಾರ ಮಾಡಲಾಗಿದೆ. ನೂರಾರು ಭಕ್ತರು ದೇವರ ದರ್ಶನ ಪಡೆದರು. ಜೆಪಿ ನಗರದ ಪುಟ್ಟೇನಹಳ್ಳಿಯ ಶ್ರೀ ಸಾಯಿಬಾಬಾ ದೇವಸ್ಥಾನಗಳಲ್ಲಿ ಹೂ ಹಣ್ಣುಗಳಿಂದ ಸಿಂಗರಿಸಲಾಗಿತ್ತು. ಗುರುಪೂರ್ಣಿಮೆ ಅಂದರೆ ನನಗೆ ಫಸ್ಟ್ ಆಫ್ ಆಲ್ ಸಾಯಿಬಾಬಾ ಅಂದರೆ ತುಂಬ ಇಷ್ಟ. ಪ್ರತಿ ವಾರ ನಾವು ಉಪವಾಸ ಎಲ್ಲ ಮಾಡ್ತೀವಿ. ಆ್ಯಂಡ್ ಮೋರ್ ಓವರ್ ವರ್ಷಕ್ಕೊಂದ್ಸತಿ ಬರೋದಕ್ಕೂ ಡೈಲಿ ಬರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಆ್ಯಂಡ್ ಡೆಕೋರೇಷನ್ ಮಾತ್ರ ಅಲ್ಟಿಮೇಟಾಗಿ ಮಾಡಿದ್ದಾರೆ, ಯಾವುದಕ್ಕೂ ಇದಿಲ್ಲ. ತುಂಬ ಖುಷಿ ಆಯಿತು, ಹೋಗೋಕ್ಕೆ ಮನಸ್ಸು ಬರ್ತಲ್ಲ, ಅದಕ್ಕೆ ಎಲ್ಲ ಕುತ್ಕೊಳ್ಳೋದು. ತುಂಬ ಖುಷಿ ಆಯಿತು. ನಾನಿಲ್ಲಿ ಒಂದು 3 ಇಯರ್ಸಿಂದ ಬರ್ತಾಯಿದ್ದೀನಿ. ನಾವು ಬೆಂಗಳೂರಿಗೆ ಶಿಫ್ಟ್ ಆಗಿ 3 ಇಯರ್ಸ್ ಆಯಿತು. ಸೊ ಅವಾಗಿಂದನೂ ಬರ್ತಾಯಿದ್ದೀವಿ ಈ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿದೆ, ಅಲಂಕಾರ ತುಂಬ ಚೆನ್ನಾಗಿ ಮಾಡ್ತಾರೆ ಗುರುಪೂರ್ಣಿಮೆ ದಿನ. ಇವಾಗ ಬಂದು ಅಲಂಕಾರ ಅಂತೂ ಹೊರಗೆ ಬರೋದಕ್ಕೆ ಮನಸ್ಸಾಗ್ತಿಲ್ಲ. ಸಿಲಿಕಾನ್ ಸಿಟಿಯ ರೆಸಿಡೆನ್ಸಿ ರಸ್ತೆಯಲ್ಲಿರುವ ದೇವಾಜಾ ಆರ್ಟ್ ಗ್ಯಾಲರಿಯಲ್ಲಿ ಅರ್ತ್ ಪವರ್ ಆರ್ಟ್ಗಳ ಪ್ರದರ್ಶನ ನಡೆಯುತ್ತಿದೆ. ನೂರಾರು ಬಗೆಯ ಕಲಾಕೃತಿಗಳಿಗೆ ಜನರು ಫಿದಾ ಆಗಿದ್ದಾರೆ. ಕಲ್ಲಿನಿಂದ ಮೂಡಿರುವ ಮುಗ್ಧ ಮಗುವಿನ ಚಿತ್ರ, ಮರದ ತುಂಡಿನಲ್ಲಿ ಅರಳಿರುವ ಪ್ರಕೃತಿ ಸೌಂದರ್ಯ, ಮಣ್ಣಿನಲ್ಲಿ ಅರಳಿರುವ ಪುಟ್ಟ ಮಗು, ಹೀಗೆ ನಾನಾ ಕಲಾಕೃತಿಗಳು ಗಮನ ಸೆಳೆದ್ವು. ದೇಶಗಳ ಸೌಂದರ್ಯ ಪ್ರಜ್ಞೆ, ಪ್ಯಾರಿಸ್ ಆಗಲಿ, ನ್ಯೂಯಾರ್ಕ್, ಲಂಡನ್, ಈ ರೀತಿಯಲ್ಲಿ ಕಲಾವಿದರನ್ನ ಪೇಂಟ್ ಮಾಡಿದಾಗ ಅವ್ರ ಸಕ್ಸಸ್ಫುಲ್ ಆಗುತ್ತೆ. ಬಟ್ ನನಗೆ ಒಂದು ವಸ್ತು ಇದೆ, ವಿಷಯ ಇದೆ ಕಲೆಯಲ್ಲಿ. ಆದರೆ ನನ್ನ ಕಲೆಯಲ್ಲಿ ಈ ವಸ್ತು ಭಾಳ ಸಾಮಾಜಿಕ ಚಿಂತನೆ ಇದೆ. ಅದರ ರೂಪ ಬಂದ್ಬಿಟ್ಟು ಈ ಒಂದು ನಾನು ಏನು ಹೇಳಿದೆ, ಕಂದು ಬಣ್ಣದ ಒಂದು ಸೌಂದರ್ಯ ಪ್ರಜ್ಞೆ ಮೂಲಕ ನಾನು ಹೇಳಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀನಿ. ಇವತ್ತು ನಾನು ಇಲ್ಲಿ ಮಣ್ಣು, ಕಲ್ಲು, ಮರ, ಕಂಚು ಎಲ್ಲ ರೀತಿಯ ಒಂದು ಕಲೆಗಳ ಮೂಲಕ ಹೇಳ್ತಾ ಇದ್ದೀನಿ. ಸೊ ನಾನು ಏನೇ ಕಲೆಗಳಾಗಲಿ, ನಾವು ಒಬ್ಬ ಸಿನಿಮಾ ಫಿಲ್ಮ್ ಮೇಕರ್ ಕೂಡ ಅಷ್ಟೇ, ಏನೇ ಮಾಡಿದ್ರೂ ಕೂಡ ಈ ಒಂದು ಜನರ ಪರವಾಗಿ, ಶ್ರೀಸಾಮಾನ್ಯ ಪರವಾಗಿ ಹಾಗೂ ಕಂದು ಬಣ್ಣದ ಪ್ರಜ್ಞೆ ಮೂಲಕವಾಗಿ ನಾನು ಅಭಿವ್ಯಕ್ತಿಸಬೇಕು ಅಂತ ಇಷ್ಟಪಡ್ತೀನಿ.